ನಮಸ್ಕಾರ ರೀ ಎಲ್ಲರೂ ದೇವ್ರ ದಯದಿಂದ ಆರಾಮದಿರಿ ಅಂತ ತಿಳ್ಕೊಂಡೇನಿ. ನನ್ನ ಆತ್ಮೀಯರಿಗೆಲ್ಲ ನಾನು ಜೈಸ್ ಕೈ ರುಚಿಗೆ ಸ್ವಾಗತ ಹೇಳ್ತೀನಿ ರೀ. ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡೋದನ್ನು ತೋರಿಸ್ಕೊಡಾಕತ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ. ಈಗ ನಾನು 1 ಕಪ್ನಷ್ಟು ಹೆಸರುಬೇಳೆ ತೊಗೋತೇನೆ. ಅದನ್ನು 2 ರಿಂದ 3 ಸರಿ ಸ್ವಚ್ಛಾಗಿ ತೊಳ್ಕೊಂಡು ನೀರನ್ನು ಬಸಿಯಾಕ ಇಟ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ 2 ತಾಸು ನೆನೆ ಇಟ್ಕೊಂಡೇನಿ. ನೀವು ಅರ್ಜೆಂಟಾಗಿ ಬೇಕಂದ್ರೆ ಬಿಸಿನೀರಾಗೂ ನೆನೆ ಇಟ್ಕೋಬಹುದು ರೀ. ಈಗ ನಾನೀಗ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡೇನಿ ರೀ. ಅದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಮಕಾನ ಹಾಕೋತೇನೆ. ಅದನ್ನು ನಾನು ಒಣದಾಗಿ ಹುರ್ಕೊಂಡು ತಕೊಂಡ್ಬಿಡ್ತೇನಂತ್ರಿ. ಈಗ ಮತ್ತು ಅದ ಪ್ಯಾನಿಗೆ ನಾನು ಸ್ವಲ್ಪ ತುಪ್ಪ ಹಾಕೋತೇನೆ ರೀ. ಅದಕ್ಕೆ 1 ಕಪ್ನಷ್ಟು ನಾನು ಹೆರ್ಜಿದಂತಹ ಗಜ್ರಿ ಹಾಕೋತೇನೆ. ಅರ್ಧ ಕಪ್ನಷ್ಟು ಹೆರ್ಜಿದ ಬೀಟ್ರೂಟ್ ಹಾಕೋತೇನೆ ರೀ. ಎರಡನ್ನೂ ಸರಿಯಾಗಿ ಹಸಿ ವಾಸನೆ ಹೋಗೋ ತನಕ ಸಣ್ಣ ಉರಿ ಒಳಗೆ ಹುರಿದು ತಕೊಂಡ್ಬಿಡ್ತೇನೆ ರೀ. ಅದರದ್ದು ಹಸಿ ವಾಸನೆ ಹೋಗಲಿ ಅಲ್ಲಿ ತನಕ ಸರಿಯಾಗಿ ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡೋಣಂತ್ರಿ. ಈಗ ನಾನು ಮತ್ತು ಅದ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಹಾಕೋತೇನೆ ರೀ. ನಾನೇನು ಬಸ್ಯಾಕೆ ಇಟ್ಕೊಂಡಿರ್ತೇನಲ್ರಿ ಹೆಸರು ಬೇಳೆನ ಅದನ್ನು ಹಾಕೋತೇನೆ. ಹಾಕ್ಕೊಂಡು ಕಂಪು ವಾಸನೆ ಬರ್ಬೇಕ್ರಿ ಅಲ್ಲಿ ತನಕ ಅದನ್ನು ಸರಿಯಾಗಿ ನಾವು ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡೋಣಂತ್ರಿ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಅದಕ್ಕೆ ಹುರಿದಂಥ ಮಕಾನ ಹಾಕೋತೇನೆ. 2 ಏಲಕ್ಕಿನ ಸಿಪ್ಪಿ ತೆಗೆದು ಹಾಕೋತೇನೆ ರೀ. ಅದನ್ನು ಪುಡಿ ಮಾಡ್ಕೊಂಡು ತೊಗೊಂಡು ಬರ್ತೇನೆ. ಈಗ ಇದಕ್ಕೆ ನಾನು ನೆನೆಸಿಟ್ಟಂಥ ಬಾದಾಮಿ ಗೋಡಂಬಿ ಹಾಕೋತೇನೆ. ಒಂದು ಸಣ್ಣ ಚಮಚದಷ್ಟು ಕಸಕಸಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಈಗ ನಾನು ಹೆಸರು ಬೇಳೆ ಕುದಿಯಾಕೆ ಇಟ್ಕೋತೇನೆ ರೀ. ಈಗ ನಾನು ಹೆಸರು ಬೇಳೆಗೆ ನಾನು ಹುರಿದಂತಹ ಗಜ್ರಿ ಬೀಟ್ರೂಟ್ ಹಾಕ್ತೀನಿ. ಸಾಕಷ್ಟು ನೀರು ಹಾಕಿ ಕುಕ್ಕರ್ನಾಗ ಹಾಕಿ 2 ರಿಂದ 3 ವಿಷಲ್ ಮಾಡಕ್ಕೆ ಇಟ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ಒಂದು ಪ್ಯಾನ್ಗೆ 1 ಕಪ್ನಷ್ಟು ಬೆಲ್ಲ, ಅರ್ಧ ಕಪ್ನಷ್ಟು ನೀರು ಹಾಕಿ ಬೆಲ್ಲನ ಕರಗುವರೆಗೆ ಅದನ್ನು ತಿರುಗಿಸ್ಕೊಂಡು ಕರಗಿದ ಮೇಲೆ ಗ್ಯಾಸ್ ಆರಿಸಿ ಅದನ್ನು ನಾನಿಲ್ಲಿ ಸೋಸ್ಕೊಂಡು ತೆಗೆದಿಟ್ಕೊತೇನೆ ರೀ. ನೋಡ್ರಿ ಈಗ ತೆಗೆದಿಟ್ಕೊಂಡೇನೆ ನಾನು. ಈಗ ನಮ್ದು ಹೆಸರು ಬೇಳೆನೂ ಸರಿಯಾಗಿ ನೋಡ್ರಿ ಹಣ್ಣಾಗಿ ಕುತ್ಕೊಂಡೈತಿ. ಈಗ ನಾವೊಂದು ಬಾಳ್ಗೆ ಇಟ್ಕೊಂಡೇನಿ ರೀ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋತೇನೆ. ಅದಕ್ಕೆ 2 ಲವಂಗ, ಒಂದು ಸಣ್ಣ ಚಕ್ಕಿ ತೊಗೊಂಡು ಹಾಕೋತೇನೆ. ಮತ್ತಿಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕೋತೇನೆ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಎಲ್ಲ ನೀವು ಹಾಕೋರಿ. ಹಾಕ್ಕೊಂಡು ಸರಿ ತನಕ ಅದನ್ನು ತುಪ್ಪದೊಳಗೆ 1 ನಿಮಿಷ ಅದನ್ನು ಹುರ್ಕೊಳ್ಳೋಣಂತ್ರಿ. ಆಮೇಲೆ ನಾನೇನು ಕುದಿಸಿರ್ತೇನಲ್ರಿ ಹೆಸರು ಬೇಳೆನ ಅದನ್ನು ಇದಕ್ಕೆ ಹಾಕ್ಕೋತೇನೆ. ಹಾಕ್ಕೊಂಡು ನಾವು ಬೆಲ್ಲದ ನೀರು ಏನು ಸೋಸಿ ಇಟ್ಕೊಂಡಿರ್ತೇವಲ್ರಿ ಆ ಬೆಲ್ಲದ ನೀರು ಹಾಕ್ಕೊಳ್ಳೋಣಂತ್ರಿ. ಮತ್ತು ಬಾದಾಮಿ ಗೋಡಂಬಿದ ಕಸಕಸಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇವಲ್ರಿ ಆ ಪೇಸ್ಟನ್ನು ನಾವಿಲ್ಲೇ ಹಾಕ್ಕೊಂಡು ಎಲ್ಲನೂ ಸರಿ ತನಕ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ನಾನಿಲ್ಲೇ ಅರ್ಧ ಬಟ್ಲ ತೆಂಗಿನಕಾಯಿದು ಹಾಲು ತೆಗೆದಿಟ್ಕೊಂಡಿದ್ದೆ ರೀ. ಅದನ್ನು ನಾನಿಲ್ಲೇ ಹಾಕ್ಕೋತೇನೆ. ಹಾಕ್ಕೊಂಡು ಎಲ್ಲನೂ ಸರಿ ತನಕ ಮತ್ತೊಂದು ಸಾರಿ ಚಮಚಲ್ಲಿ ಮಿಕ್ಸ್ ಮಾಡ್ಕೊತ ಇರೋಣಂತ್ರಿ. ಅದು ಚಲೋ ತನಕ ಕುದಿ ಬರಲಿ ಅಲ್ಲಿ ತನಕ ಚಲೋ ತನಕ ಕುದಿಸೋಣಂತ್ರಿ. ಮತ್ತು ನಾನಿಲ್ಲಿ ಸ್ವಲ್ಪ ಕೇಸರಿನ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ನೋಡಿರಿ ಈಗ ಚಲೋ ತನಕ ಕುದಿಯಾಕತ್ತೈತಿ. ನಾನು ಗ್ಯಾಸನ್ನು ಆರಿಸ್ಕೊತೀನಿ. ನೋಡಿರಿ ರುಚಿಯಾದಂತಹ ಹೆಸರುಬೇಳೆ ಪಾಯಸ ರೆಡಿ ಆಗೈತಿ. ಇದು ಬ್ಯಾಸ್ಗೆ ಒಳಗೆ ಆರೋಗ್ಯಕ್ಕೂ ಭಾಳ ತಂಪು ನೀಡ್ತೈತಿ. ನೀವು ಈ ರೆಸಿಪಿನ ಟ್ರೈ ಮಾಡಿರಿ, ಹೆಂಗಾಗೈತಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇಷ್ಟೋ ತನಕ ಈ ವಿಡಿಯೋ ನೋಡಿರಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.